ಹಾಯ್ ಫ್ರೆಂಡ್ಸ್, ನಮ್ಮದು ಇವತ್ತೊಂದು ಸ್ಟಾರ್ಟ್ರ್ ಹಾಕ್ತಾಯಿದ್ದೀವಿ. ನಾವು ಸ್ಟಾರ್ಟ್ರ್ ಹಾಕೋಕ್ಕೆ ಮುಂಚೆ ಏನೇನೆಲ್ಲ ಮಾಡ್ಬೇಕಂತಂದ್ರೆ ಇಡೀ ನಮ್ಮ ಬಿಲ್ಡಿಂಗ್ ಎಲ್ಲ ಈ ಪಿಲ್ಲರ್ ಮೇಲೇ ಲೋಡ್ ಬೀಳೋದು. ಹಾಗಾಗಿಬಿಟ್ಟು ನಾವು ಪಿಲ್ಲರ್ನ ತುಂಬ ಚೆನ್ನಾಗಿ ನಾವು ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಕಾಲಮ್ ಕಿಂಗ್ ಹೊಡೆಯೋ ಥರ ಆ ಥರ ಮಾಡಬಾರ್ದು. ಕಿಂಗ್ ಹೊಡೆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಲೋಡ್ ಬೇರಿಂಗ್ ಕರೆಕ್ಟಾಗಿ ಆಗೋಲ್ಲ. ಪಿಲ್ಲರ್ ಕರೆಕ್ಟಾಗಿ ನಾವು ಅದೆಲ್ಲ ಯಾವಾಗ ಮಾಡ್ಬೇಕಂತಾರೆ ಮೋಲ್ಡ್ ಹಾಕೋ ಟೈಮ್ ಮುಂಚೆನೇ ನೀಟಾಗಿ ಕವರಿಂಗ್ ಕೊಟ್ಕೊಂಡು ಕರೆಕ್ಟಾಗಿ ಲೈನ್ ಬರೋ ಥರ ಮಾಡ್ಕೋಬೇಕು. ಅವಾಗ ನಮ್ಮದು ಇವಾಗಲೂ ಕರೆಕ್ಟಾಗಿ ಬರುತ್ತೆ. ಕೆಲವೊಂದು ಮೋಲ್ಡ್ ಹಾಕುವಾಗ ಟೈಮ್ನಲ್ಲಿ ಎದ್ವತ್ತದ್ದು ಹೆಂಗೆ ಬೇಕಂಗೆ ಹಾಕಿಬಿಟ್ಟಿರ್ತಾರೆ ಕಾಂಕ್ರೀಟಲ್ಲಿ. ಹಾಗಾಗಿಬಿಟ್ಟು ಅವು ಕರೆಕ್ಟಾಗಿ ಬರೋಲ್ಲ. ಇವಾಗಲೇ ನಾವು ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಹಾಕಿದರೆ ನಾಳೆ ದಿವಸ ಬಾಕ್ಸ್ಗೂ ಕರೆಕ್ಟಾಗಿ ಬರ್ತವೆ. ನಾಳೆ ಬಿಲ್ಡಿಂಗೂ ಕರೆಕ್ಟಾಗಿ ಅದೇ ನೇರಕ್ಕೆ ಹಂಗೆ ಕಂಟಿನ್ಯೂ ಹೋಗುತ್ತೆ. ಅದೇ ಥರನೇ ನಾವು ನೋಡ್ಕೋಬೇಕಾಗತ್ತೆ ನಮ್ಮ ಕೆಲಸ ಇದು. ಅದೇ ನಾವು ಅವಾಗ ಸ್ವಲ್ಪ ನೋಡ್ಕೊತ ಇದ್ರೇ ಅವು ಯಾವುದಕ್ಕೆ ಪಿಲ್ಲರ್ಗಳಾಗಲಿ ಕವರಿಂಗ್ ಆಗಲಿ ಯಾವುದನ್ನಾಗಲಿ ಕರೆಕ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಒಂದು ಸಲ ಕಮೆಂಟಲ್ಲೇ ತಿಳಿಸಿ ಫ್ರೆಂಡ್ಸ್.